ಪಡ್ಕೊಳ್ತಾ ಇದೆ. ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಪಟ್ಟಣ ಮುಕ್ಕ ವರ್ಸಸ್ ಸಿಕ್ಸರ್ ಕದಿಕೆಯ ತಂಡ ಮೊದಲ ಸುತ್ತಿನ ಮುಖಾಮುಖಿ. ಸುಖಿತ್ ಹಸ್ತಗಾರಿಕೆ ವಿಭಾಗದಲ್ಲಿ ಇವಾಗ ಈ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಪಟ್ಟಣ ಮುಖದ ಪರವಾಗಿ ಮೊದಲ ಓವರ್ ಜವಾಬ್ದಾರಿ ವಿಭಾಗ ಸುಖಿತ್ಗೆ. ಗೂಢ ಹಿಂಭಾಗದಲ್ಲಿ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಪಟ್ಟಣ ಮುಖದ ತಂಡ ಮೊದಲ ಓವರ್. ಮೊದಲ ಎಸೆತ ಬ್ಲಾಕ್ ಹೋಲ್ ನಲ್ಲಿ ಬಿದ್ದಂತ ಚೆಂಡು ತನ್ಮೂಲಕವಾಗಿ ಇಮ್ರಾನ್ ಮೊದಲ ಚೆಂಡಿಗೆ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾನೆ. ಸಿಕ್ಸರ್ ಕದಿಕೆ ವರ್ಸಸ್ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮುಖದ ತಂಡ ಮುಖಾಮುಖಿಯನ್ನು ಮಾಡ್ತಾ ಇದೆ ಕ್ರಿಕೆಟ್ ಅಂಗಣದಲ್ಲಿ. ಸಾಗರ್ ಸಾಗ್ ಟ್ರೋಫಿಗಾಗಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆ. ಪಣಂಬೂರ್ನ ಇತಿಹಾಸ ಪ್ರಸಿದ್ಧ ಬಾಕಿ ಮಾರು ಅಂಕಣದಲ್ಲಿ ಸಾಕ್ತಿರುವಂತಹ ಪಂದ್ಯಕೂಟ ನಡುವೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಕೊಂಚ ಮಟ್ಟಿಗೆ ಗಲ್ಲಿ ಕಡೆ ದಬ್ಬಿ ಆಡುವಂತ ಪ್ರಯತ್ನವನ್ನು ಮಾಡಿದ್ರು ದಾಂಡಿಗ ಆಶೀರ್. ಮೊದಲೆರಡು ಸೆಟ್ ಒಂದು ಓಟವನ್ನು ದಾಖಲಿಸ್ತಾ ಇದೆ. ಇವಾಗ ಬಾಲ್ನ ಸೂಚನೆ 1+1 ಅವಳಿ ಓಟಗಳ ಹೆಚ್ಚುವರಿಯನ್ನ ಕಂಡುಕೊಳ್ತಾ ಇದೆ. ಇತಿಹಾಸ ಪ್ರಸಿದ್ಧ ಬಳುಪಣಮೂರಿನ ಬಾಕಿ ಮಾರು ಅಂಕಣದಲ್ಲಿ ಸುಖಿತ್ನ ಜಾನ್ ಮೆಸೆತ ಬಿರುಸಿನ ಹೊಡೆತ ನಡುವೆ ಸೀಮಾ ರೇಖೆಯಲ್ಲಿ ಸುಂದರತೆ ಕ್ಯಾಚ್ ಔಟ್. ತಂಡದ ನಾಯಕ ಈ ಒಂದು ಹಂತಗಳಲ್ಲಿ ಸುಂದರತೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೊದಲ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಇವಾಗ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಬನ ಕಾಣಬೇಕು ನಿಟ್ಟಿನಲ್ಲಿ. ಮತ್ತೆ ಸುಖಿತ್ ಜಾನ್ ಮೆಸೆತ ಲೆಕ್ಕಾಚಾರದ ಆಟ. ಅನೀಶ್ ಗೆಸ್ತಂತ ಚೆಂಡು ವಲಯದ ಮತ್ತೋರ್ವ ಪ್ರತಿಭಾನ್ವಿತ ಆಟಗಾರ. ಇವಾಗ ಮಾತೃ ಸಂಸ್ಥೆಯ ಪರವಾಗಿ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಪಟ್ಟಣ ಮುಖ ಹಿಂಭಾಗದ ಮಾಂತ್ರಿಕ ಶೈಲೇಶ್, ಎಸ್ತಗಾರಿಕೆಯಲ್ಲಿ ಸುಖಿತ್ ತನ್ಮೂಲಕವಾಗಿ ಹೊರತಿರುವನ್ನ ಕಂಡ ಚೆಂಡು ವೈಡ್ ಬಾಲ್ ನ ಸೂಚನೆ. ತಂಡದ ಒಟ್ಟು ಮೊತ್ತ 5 ಓಟವನ್ನು ದಾಖಲಿಸ್ತಾ ಇದೆ ಮೊದಲ ಓವರ್ ನ ಚಾಲ್ತಿಯಲ್ಲಿ. ಮೊದಲ 4 ಎಸ್ತ 5 ಓಟ. ಸುಂದರತೆ ಎಸ್ತ ನನ್ಮೂಲಕವಾಗಿ ಮತ್ತೆ ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ. ಔಟ್ ಕಟ್ಟರ್ ಎಸೆತ ಶೈಲೇಶ್ ನ ಭದ್ರ ಬೊಗಸೆಗೆ. ಮೊದಲ 5 ಎಸೆತ 5ಕ್ಕೆ 2. ಸಿಕ್ಸರ್ ಕದಿಕೆಯ ತಂಡ 4 ಓವರ್ ನ ಪಂದ್ಯಗಳು ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಹೊಸ ಮುಖ್ಯ ಆಟಗಾರ ಇವಾಗ ಸಿಕ್ಸರ್ ಕದಿಕೆಯ ಪರವಾಗಿ ಸಫ್ವಾನ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದೆ. 4ನೇ ಸ್ಲಾಟ್ ನಲ್ಲಿ ಸಫ್ವಾನ್ ತಮ್ಮ ಮಾತೃ ಸಂಸ್ಥೆಯ ಪರವಾಗಿ. ಮತ್ತೆ ಸುಖಿತ್ ಜಾನ್ ಮೆಸೆತ ಚೆಂಡಿಗೆ ತಕ್ಕಂತ ಮಣ್ಣನೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. 1 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 6 ಓಟವನ್ನು ದಾಖಲಿಸಿದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 6. ಮತ್ತೋರ್ವ ಯಶಸ್ಸಿನ ಹುಡುಗ ಅನೀಶ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಕವರ್ಸ್ ಕಡೆ ದಬ್ಬಿ ಆಡುವಂತ ಪ್ರಯತ್ನ ನೋಡಿ 1 ಓಟವನ್ನು ಪೂರೈಸಿಕೊಂಡ್ರು. ತನ್ಮೂಲಕವಾಗಿ ಸುಂದರತೆಯ ಕ್ಷೇತ್ರ ರಕ್ಷಣೆ ಹಿತೇಶ್ ಮಾಡಿದ್ರು. ಅವಳಿ ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 8. ರಿವರ್ಸ್ ಮಾಡುವಂತ ಪ್ರಯತ್ನ ನಡುವೆ ಕೊಂಚ ಮಟ್ಟಿ ಕ್ಷೇತ್ರ ರಕ್ಷಣಾ ವೈಫಲ್ಯ. 1 ಓಟ ಅವಳಿ ಓಟವನ್ನ ಪೂರೈಸಿಕೊಂಡ್ರು. ಅವಳಿ ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ದಶಕದ ಸಾಧನೆ 10ರ ಮೊತ್ತವನ್ನು ದಾಖಲಿಸ್ತಾ ಇದೆ. ಮುಕ್ತಾಯಗೊಂಡ ಚೆಂಡುಗಳ ಸಂಖ್ಯೆ 8. ತಂಡದ ಒಟ್ಟು ಮೊತ್ತ 10 ಓಟವನ್ನು ದಾಖಲಿಸ್ತಾ ಇದೆ. 4 ಓವರ್ನ ಪಂದ್ಯಗಳು ಅಂಕಣದ ಒಳಭಾಗದಲ್ಲಿ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಪಟ್ಟಣ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ನಡುವೆ ನಾಯಕನ ಜವಾಬ್ದಾರಿಯ ಕ್ಷೇತ್ರ ರಕ್ಷಣೆ ರನ್ನಿಂಗ್ ಕ್ಯಾಚ್ ಅನ್ನ ಪಡೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಲೆಕ್ಕಾಚಾರದ ಆಟ. 1 ಓಟಗಳ ಹೆಚ್ಚುವರಿ. ಸಿಕ್ಸರ್ ಕದಿಕೆ ದಾಂಡುಗಾರಿಕೆಯಲ್ಲಿ ಬಿರುಸಿನ ಹೊಡೆತ ತನ್ಮೂಲಕವಾಗಿ ಅನೀಶ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನು ಇವಾಗ ಪ್ರಶಾಂತ್ ನೀಡ್ತಾ ಇದ್ದಾನೆ ಮಾರುತಿಗೆ. ಸ್ಟ್ರೈಕ್ ನಲ್ಲಿ ಇವಾಗ ಸಫಾನ್ ಗೆಸ್ಟ್ ಅಂತ ಚೆಂಡು
ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟಗಳ ಮುಖಾಂತರ ತಂಡದ ಒಟ್ಟು ಮೊತ್ತ 12. ಲಾಸ್ಟ್ ಬಾಲ್ ಆಫ್ ಸೆಕೆಂಡ್ ಓವರ್. ಪ್ರಶಾಂತ್ ಬಗ್ಗೆ ಎಸೆಗಾರಿಕೆ ವಿಭಾಗದಲ್ಲಿ ಅಸೀಮ್ಗೆ ಸುಂದರತೆ ಲೋ ಪಿಚ್ಚಿಂಗ್ ಎಸೆತ. ಓಟಕ ಅವಕಾಶಗಳು ಬರ್ತಾ ಇಲ್ಲ. ಓವರ್ನ ಮುಕ್ತಾಯ 2 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 12. 3ನೇ ಓವರ್ನ ಮೊದಲ ಎಸೆತ. ಸುಂದರತೆ ಎಸ್ತ. ಓಟಕ ಅವಕಾಶಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಬಾಲ್. 4 ಓವರ್ನ ಪಂದ್ಯಗಳು ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದ್ದಾವೆ. ಹಿರಿಯರ ಅನುಭವ, ಕಿರಿಯರ ಹುಮ್ಮಸ್ ಅನ್ನೋದು ಯಾವತ್ತೂ ಕೂಡ ಕ್ರಿಕೆಟ್ ನಲ್ಲಿ ಬೇಕೇ ಬೇಕು. ಗೂಟದ ಹಿಂಭಾಗದಲ್ಲಿ ಶೈಲೇಶ್ ಮತ್ತೆ ಡೀಪ್ ಮಾದರಿಯಾಗಿ ಬಂದಂತ ಚೆಂಡು ನಡುವೆ ರನ್ನಿಂಗ್ ಕ್ಯಾಚ್ ಪಡೆಯುವಂತ ಪ್ರಯತ್ನಗಳ ಮಧ್ಯೆ ಬ್ರೇಕ್ ಥ್ರೂ. 3ನೇ ಓವರ್ನ ಜವಾಬ್ದಾರಿ ಇವಾಗ ರತನ್ಗೆ ಕೊಂಡ್ರೆ ಅದು ಇತಿಹಾಸ. ಆ ನಿಟ್ಟಿನಲ್ಲಿ ಮತ್ತೆ ಪಂದ್ಯದ ಮುಂದುವರಿಕೆ. ಪರ್ಫೆಕ್ಟ್ ಬ್ಲಾಕ್ ಹೋಲ್. ತಿಲಕ್ ಕ್ಷೇತ್ರಕ್ಷಣೆ ಮಾಡಿದ್ರು. 1 ಓಟಗಳ ಹೆಚ್ಚುವರಿ, 1 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 13ರ ಮೊತ್ತವನ್ನು ದಾಖಲಿಸ್ತಾ ಇದೆ. 4 ಓವರ್ನ ಪಂದ್ಯ. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕ್ರಿಕೆಟ್ನ ಕಲರವ ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಸಾಗರ್ ಸಾಗ್ ಟ್ರೋಫಿಗಾಗಿ ಹೋರಾಟಗಳು ಸಾಗ್ತಾ ಇದೆ. ಮತ್ತೆ ರತನ್ ಸುಂದರತೆ ಓಟಕ ಅವಕಾಶಗಳು ಬರ್ತಾ ಇಲ್ಲ. ನೆಗೆದವನ್ನ ಕಂಡ ಚೆಂಡು. ಮೊದಲ 4 ಎಸೆತ ಕೇವಲ 1 ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. 3ನೇ ಓವರ್ನ ಜವಾಬ್ದಾರಿ ಮತ್ತೆ ರತನ್ 5ನೇ ಬಾರಿಗೆ. ಮತ್ತೆ ಸ್ಲೋವರ್ ಔಟ್ ಕಟ್ಟರ್ ಆಗಿ ಮಾಡುವಂತ ಪ್ರಯತ್ನ. ಓಟಕ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಒಟ್ಟು ಮೊತ್ತ 13ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಸಿಕ್ಸರ್ ಕದಿಗೆ ತಂಡ ಪೈಪೋಟಿಯ ಮೊತ್ತವನ್ನು ದಾಖಲಿಸುವಂತ ಪ್ರಯತ್ನವನ್ನ ಮಾಡುವಂತ ಪ್ರಯತ್ನಗಳ ಮಧ್ಯೆ ಸ್ಲೋವರ್ ಚೆಂಡು ತನ್ಮೂಲಕವಾಗಿ ಬಿರುಸಿನ ಹೊಡೆತಗಳ ಮಧ್ಯೆ ಸಿಕ್ಸರ್ ಕದಿಕೆಯ ಮರು ಹೋರಾಟ ಮತ್ತೆ ಜಾರಿಗೊಳ್ತಾ ಇದೆ. ಇವಾಗ ತಂಡದ ಒಟ್ಟು ಮೊತ್ತ 19. 4 ಓವರ್ನ ಪಂದ್ಯಗಳು ಸಾಗ್ತಾ ಇದ್ದಾವೆ ಅಂಕಣದ ಒಳಭಾಗದಲ್ಲಿ. ಸಾಗ್ ಸ್ಪೋರ್ಟ್ಸ್ ಅಂಡ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅನ್ನೋದು ಅವಿಭಜಿತ ಮಾತ್ರ. ಶೈಲೇಶ್ ಅಂತ ಚೆಂಡು. 1 ಓಟವನ್ನು ಪೂರೈಸಿಕೊಂಡ್ರು. ಅಸೀಂ ತಾಂಡಿನ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 20. ಸೋಲು ಗೆಲುವು ಅನ್ನೋದು ಇದ್ದದ್ದೇ. ಹೋರಾಡಿ ಶರಣಾಗೋದು ಕ್ರಿಕೆಟ್ನ ಧ್ಯೇಯವಾಕ್ಯ. ಯಶಸ್ಸಿನ ಬೆನ್ನೇರುವಂತ ಹೋರಾಟಗಳ ಹಾದಿ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಸ್ಲೋವರ್ ಆಗಿ ಬಿದ್ದ ಚೆಂಡು ಗೂಟದ ಹಿಂಭಾಗದಲ್ಲಿ ತಿಲಕ್. ಬಹಳಷ್ಟು ಯಶಸ್ಸನ್ನ ಕಂಡ ವಲಯದ ಮತ್ತೋರ್ವ ಪ್ರತಿಭಾನ್ವಿತ ಹುಡುಗ. ಬೌಲಿಂಗ್ ನಲ್ಲಿ ಶೈಲೇಶ್. ಕೊನೆಯ ಓವರ್ನ ಜವಾಬ್ದಾರಿ ಇವಾಗ. ಮತ್ತೆ ಬ್ಲಾಕ್ ಹೋಲ್ ನಲ್ಲಿ ಬಿದ್ದಂತ ಚೆಂಡಿಗೆ ತಕ್ಕಂತ ಮನ್ನಣೆ. 1 ಓಟವನ್ನು ಪೂರೈಸಿಕೊಂಡ್ರು. 1 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 21ರ ಮೊತ್ತವನ್ನು ದಾಖಲಿಸ್ತಾ ಇದೆ. ಕ್ರಿಕೆಟ್ ಅನ್ನೋದು ಯಾವತ್ತೂ ಕೂಡ ಅದೃಷ್ಟ ಪವಾಡ ತಿರುವನ್ನ ಪಡೆಯಬಲ್ಲ ಆಟ. ಕ್ಷಣ ಕ್ಷಣಕ್ಕೂ ಬದಲಾಗುವ ವಿದ್ಯಮಾನಗಳ ಕ್ರೀಡೆ ಅಂತಂದದ್ದು ಕ್ರಿಕೆಟ್. ಮತ್ತೆ ಶೈಲು ಅಸೀಮ್ಗೆ ಪರ್ಫೆಕ್ಟ್ ಬ್ಲಾಕ್ ಹೋಲ್. ಟೆನಿಸ್ ಬಾಲ್ ಕ್ರಿಕೆಟ್ ನ ಪರ್ಫೆಕ್ಟ್ ಎಸೆತಗಳು. 2020 ಮಾದರಿಯ ಕ್ರಿಕೆಟ್ ಅನ್ನೋದು ಯಾವತ್ತು ಬಂದು ಬೌಲರ್ಸ್ ಕೂಡ ಬಹಳಷ್ಟು ಕಲ್ತ್ಕೊಂಡ್ರು. ಇನ್ ಸ್ವಿಂಗ್ ಮಾದರಿಯ ಪ್ರಯೋಗ, ಔಟ್ ಸ್ವಿಂಗ್ ಮಾದರಿಯ ಪ್ರಯೋಗ. ಮತ್ತೆ ಶೈಲೇಶ್ ಫ್ರಂಟ್ ಫುಟ್ ಆಡುವಂತ ಪ್ರಯತ್ನ. ಓಟಕ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಇನ್ನಿಂಗ್ಸ್ ನ ಕೊನೆಯ 1 ಎಸೆತಗಳು ಬಾಕಿ. ತಂಡದ ಒಟ್ಟು ಮೊತ್ತ 22. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. 23 ಬಣ್ಣ ಸ್ಕೋರರ್ ಇದು ಹಾಕಲ್ಲ. ಅದು 23 ಆಗಿದೆ.
ಇವಾಗ 3 ಓಟಗಳು ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 26. ಒಂದೆಸ್ತುಗಳು ಬಾಕಿ. ಶೈಲು ಅಜೀಜ್ ಗೆಸ್ತಂತ ಚೆಂಡು ನಡುವೆ ಕೊನೆ ಹಂತದಲ್ಲಿ ರಿಸ್ಕ್ ಸಿಂಗಲ್ ದಾಖಲಿಸುವಂತಹ ಪ್ರಯತ್ನಗಳ ಮಧ್ಯೆ ರನ್ ಔಟ್. ಟಾಸ್ ಅನ್ನು ಜಯಿಸ್ತಾ ಇದೆ ನಗರ ಫ್ರೆಂಡ್ಸ್, ಇಂದಿರಾನಗರ ಕೊಪ್ಪಳದ ತಂಡ. ಮೊದಲ ಚೆಂಡು ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಅವಳಿ ಓಟವನ್ನು ದಾಖಲಿಸಿಕೊಂಡ್ರು. ಶೈಲೇಶ್ ದಾಂಡಿನ ಮುಖಾಂತರವಾಗಿ ಚೇಸಿಂಗ್ ನ ಪ್ರಾರಂಭವನ್ನು ಪಡ್ಕೊಳ್ತಾ ಇದೆ. ಇವಾಗ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಪಟ್ನ ಮುಖದ ತಂಡ. ಬೌಲಿಂಗ್ ನಲ್ಲಿ ಸಿಕ್ಸರ್ ಕದಿಕೆ ಹನೀಶ್. ಶೈಲೇಶ್ ಗೆಸ್ತಂತ ಚೆಂಡು, ಚೆಂಡಿಗೆ ತಕ್ಕಂತ ಮಣ್ಣನೆ ನೆಗೆದವನ ಕಂಡ ಚೆಂಡು, ಒಂದು ಓಟವನ್ನು ದಾಖಲಿಸಿಕೊಂಡ್ರು ಹನೀಶ್. ಫುಲ್ ಟಾಸ್ ಅಂಡ್ ಫಿನಿಶ್ ಇಟ್. ಬಿರುಸಿನ ಹೊಡೆತ ಶೈಲೇಶ್ ದಾಂಡಿನ ಮುಖಾಂತರವಾಗಿ ಬಿರುಸಿನ ಸಿಕ್ಸರ್. 28ರ ಗುರಿಯನ್ನ ಬೆನ್ನಟ್ಟುವಂತ 27ರ ಗುರಿಯನ್ನ ಬೆನ್ನಟ್ಟುವಂತ ಹಂತಗಳಲ್ಲಿ ಮೊದಲ ಹಂತದ ದಿಟ್ಟದ ಹೆಜ್ಜೆ. ಸ್ಕೂಪ್ ಶಾಟ್ ಮಾಡುವಂತ ಪ್ರಯತ್ನ, ಸುಂದರತೆ ಎಸ್ತಾ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನ ಇವಾಗ ಅನೀಶ್ ಮಾಡ್ತಾ ಇದ್ದಾನೆ. ತನ್ಮೂಲಕವಾಗಿ ಕ್ರೂಷಿಯಲ್ ಬ್ರೇಕ್ ಥ್ರೂ ಬಿರುಸಿನ ಆರಂಭವನ್ನು ಕೊಟ್ಟರು ಶೈಲೇಶ್. ಮೊದಲ 4 ಎಸೆತ 10 ಓಟವನ್ನು ದಾಖಲಿಸಿಕೊಂಡ್ರು. ತದ ಬಳಿಕ ಶೈಲು ಗೋ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಬೆಗಾರ 3ನೇ ಸ್ಲಾಟ್ ನಲ್ಲಿ ಸುಂದರತೆ ಎಸೆತ ಲೋ ಪಿಚ್ಚಿಂಗ್ ಆಗಿ ಬಂದಂತ ಇತಿಹಾಸ ಪ್ರಸಿದ್ಧ ಪಡುಪಣ್ಣಮೂರು ಅಂಕಣದಲ್ಲಿ ಚಾಂಪಿಯನ್ಶಿಪ್ ಗಾಗಿ ಹೋರಾಟಗಳು ಬರ್ತಾ ಇದೆ. ರತನ್ ಗೆಸ್ತಂತ ಚೆಂಡು, ಅಜೀಮ್ ದ್ವಿತೀಯ ಓವರ್ನ ಜವಾಬ್ದಾರಿಯಲ್ಲಿ ಇವಾಗ ಸಿಕ್ಸರ್ ಕದಿಕೆ ಪರವಾಗಿ. ಮಾರುತಿಯ ಹೊಸ ಮುಖ ಪ್ರತಿಭೆ ರತನ್ ಇವಾಗ ಸ್ಟ್ರೈಕ್ ಎಂಡ್ ನಲ್ಲಿ, ನಾನ್ ಸ್ಟ್ರೈಕ್ ಎಂಡ್ ನಲ್ಲಿ ಸುಕೆ. ಬೌಲಿಂಗ್ ನಲ್ಲಿ ಅಜೀಮ್. ಬ್ಲಾಕ್ ಹೋಲ್ ನಲ್ಲಿ ಬಿದ್ದ ಚೆಂಡು, ಟೆನ್ನಿಸ್ ಬಾಲ್ ನ ಪರ್ಫೆಕ್ಟ್ ಎಸ್ತ, ಚೆಂಡಿಗೆ ತಕ್ಕಂತ ಮಣ್ಣನೆ ತನ್ನ ಮೂಲಕವಾಗಿ 1 ಓಟವನ್ನು ದಾಖಲಿಸಿಕೊಂಡ್ರು. 1 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 11. ಜಯಕ್ಕಾಗಿ 16 ಎಸೆತ 16 ಓಟಗಳು ಬೇಕಾಗಿದೆ. 27ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ. 16 balls 16 more run to win this match. ಪರ್ಫೆಕ್ಟ್ ಬ್ಲಾಕ್ ಹೋಲ್. ಅಜೀಮ್ ಎಸ್ತಂತ ಚೆಂಡು, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 15ಕ್ಕೆ 16. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಬಹಳಷ್ಟು ಯಶಸ್ಸಿನ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಮತ್ತೆ ಸುಂದರತೆ ಲೋ ಪಿಚ್ಚಿಂಗ್ ಎಸೆತ. ಅಜೀಮ್ ಎಸ್ತಂತ ಚೆಂಡು, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 14ಕ್ಕೆ 16 ಇವಾಗ. 14 ಎಸೆತ 16 ಓಟಗಳು ಬೇಕಾಗಿದೆ. ಮತ್ತು ಡಾಟ್ ಬಾಲ್ ಗಳ ಸೇರ್ಪಡೆ. 13ಕ್ಕೆ 16 ಶ್ರೀಯುತ ಹಮೀದ್ ಸಾಗ್ ನಮ್ಮನ್ನ ಕೂಡ್ಕೊಂಡಿದ್ದಾರೆ. ತಮ್ಮನ್ನ ಆತ್ಮೀಯವಾಗಿ ಈ ಟೂರ್ನಮೆಂಟ್ ಗೆ ಸಾಗರ್ ಸಾಗ್ ಸ್ಪೋರ್ಟ್ಸ್ ಅಂಡ್ ಚಾರಿಟಿ ಕ್ಲಬ್ ನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ತಮ್ಮ ಸಹಕಾರ ಬೆಂಬಲ ಯಾವತ್ತೂ ಕೂಡ ಸಂಸ್ಥೆಯೊಂದಿಗೆ ಇರಲಿ ಎನ್ನುವಂತ ವಿನಂತಿಯನ್ನ ಮಾಡಿಕೊಂಡು ತನ್ನ ಮೂಲಕವಾಗಿ 1 ಓಟವನ್ನು ದಾಖಲಿಸಿಕೊಂಡ್ರು. 1 ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 12. ಸ್ಟ್ರೈಕ್ ನಲ್ಲಿ ಸುಕೀತ್, ಬೌಲಿಂಗ್ ನಲ್ಲಿ ಇಮ್ರಾನ್. ಸುಕೀತ್ ಗೆಸ್ತಂತ ಚೆಂಡು, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 11ಕ್ಕೆ 15. ಬಹಳಷ್ಟು ಕುತೂಹಲಕಾರಿಯ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. 27ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಇವಾಗ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಮಿತ್ರಪಟ್ನ ಮುಖದ ತಂಡ. ವಲಯ, ಜಿಲ್ಲೆ, ರಾಜ್ಯ ಕಂಡ ಬಹಳಷ್ಟು ಯಶಸ್ಸಿನ ಹೆಮ್ಮೆಯ ಸಂಸ್ಥೆ. ಮತ್ತೊಂದರಲ್ಲಿ ಸಿಕ್ಸರ್ ಕದಿಕೆ ತನ್ನ ಮೂಲಕವಾಗಿ ಸುಕೀತನಿಗೆ ಎಸ್ತಂತ ಚೆಂಡು, ಸೀಮಾ ರೇಖೆ ಅಂಚಿನಲ್ಲಿ ಕ್ಯಾಚ್ ಔಟ್. ಹೊಸ ಮುಖಿ ಆಟಗಾರನ ಎಂಟ್ರಿನ ಪಡ್ಕೊಳ್ತಾ ಇದೆ. ತಿಲಕ್
15 ಓಟಗಳು ಬೇಕಾಗಿದೆ. ಗೆಲುವಿನ ಮೊದಲ ಜಯದ ಶುಭಾರಂಭಕ್ಕಾಗಿ ಎರಡೂ ತಂಡಗಳ ಹೋರಾಟ. ರತನ್ ಗೆಸ್ತಂತ ಚೆಂಡು ಬೀಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ಪೂರೈಸಿಕೊಂಡ್ರು. 9ಕ್ಕೆ 14 9 ಎಸೆತ 14 ಓಟಗಳು ಬೇಕಾಗಿದೆ. ಹಂತಗಳ ತೇರ್ಗಡೆ 9 ಎಸೆತ 14 ಓಟಗಳು ಬೇಕಾಗಿದೆ. ಇಮ್ರಾನ್ ಟು ತಿಲಕ್. ತಿಲಕ್ಗೆ ಬ್ಲಾಕ್ ಹೋಲ್ ನಲ್ಲಿ ಬಿದ್ದಂತ ಚೆಂಡು. 8ಕ್ಕೆ 14 ಹೊಸ ಹುಡುಗರ ಹೊಸ ಹುರುಪಿನ ತಂಡ, ಸಿಕ್ಸರ್ ಕದಿಕೆಯ ತಂಡ. ಮತ್ತೊಂದೆಡೆಯಲ್ಲಿ ಹಿರಿಯರ ಕಿರಿಯರ ಅನುಭವದ ಮತ್ತೊಂದು ತಂಡ, ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಪಟ್ಟಣ ಮುಖ. 8ಕ್ಕೆ 14 ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ ಔಟ್ ಕಟ್ಟರ್. 7 ಎಸೆತ 14 ಓಟಗಳು ಬೇಕಾಗಿದೆ. 27ರ ಕಿರು ಸವಾಲ್ನ ಪಂದ್ಯ. ಇವಾಗ ಬಿಗು ದಾಳಿಯನ್ನು ಸಂಘಟಿಸ್ತಾ ಇದೆ ಸಿಕ್ಸರ್ ಕದಿಕೆಯ ಬೌಲರ್ಸ್. ಕ್ರಿಕೆಟ್ ಅನ್ನೋದು ಅದೃಷ್ಟ ಪವಾಡ ತಿರುವನ್ನ ಪಡೆಯಬಲ್ಲಂತ. 7ಕ್ಕೆ 14 ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. 6 ಎಸೆತ 13 ಓಟಗಳು ಬೇಕಾಗಿದೆ. ಸುಂದರತೆ ಬೌಲಿಂಗ್ ಬಲ. ಈ ಪಂದ್ಯದ ಬಳಿಕ 3 ಓವರ್ನ ಪಂದ್ಯ. ಸಂಘಟಕರ ನಿರ್ಧಾರ ಅಂತಿಮವಾಗಿರ್ತದೆ. ತಿಲಕನಿಗೆ ಎಷ್ಟಂತ ಚೆಂಡು ನಡುವೆ ಒಂದು ಓಟವನ್ನು ಪೂರೈಸಿಕೊಂಡ್ರು. 2ನೇ ಓಟಕ್ಕೆ ಪ್ರಯತ್ನಗಳ ಮಧ್ಯೆ ಅವಳಿ ಓಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟು ಮೊತ್ತ ಇವಾಗ 16ರ ಮೊತ್ತವನ್ನು ದಾಖಲಿಸ್ತಾ ಇದೆ. 5ಕ್ಕೆ 11 ಪಂದ್ಯಗಳಲ್ಲಿ ಬಹಳಷ್ಟು ಯಶಸ್ಸನ್ನ ಕಂಡಂತ ಹುಡುಗ ಇವಾಗ ಮಾತ್ರ ಸಂಸ್ಥೆಯ ಪರವಾಗಿ. ಆಶೀರ್ ತಿಲಕನಿಗೆ ಎಷ್ಟಂತ ಚೆಂಡು ಬೀಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ಪೂರೈಸಿಕೊಂಡ್ರು. ಒಂದು ಓಟಗಳ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 17ರ ಮೊತ್ತವನ್ನು ದಾಖಲಿಸ್ತಾ ಇದೆ. 4ಕ್ಕೆ 10 ರತನ್ ಇವಾಗ ಒಂದೆಡೆಯಲ್ಲಿ ಸಿಕ್ಸರ್ ಕದಿಕೆಯ ತಂಡ, ಮತ್ತೊಂದೆಡೆಯಲ್ಲಿ ಮಾರುತಿ ಸ್ಪೋರ್ಟ್ಸ್ ಕ್ಲಬ್ ಮಿತ್ರಪಟ್ಟಣ ಮುಖದ ತಂಡ. ಲೀಗ್ ಮಾದರಿಯ ಪಂದ್ಯಗಳಲ್ಲ. ಇವಾಗ ಬೌಲಿಂಗ್ ಅನ್ನಲ್ಲ ಆಶೀರ್. ನೆಕ್ ಟು ನೆಕ್ ಕಾಂಟ್ಯಾಕ್ಟ್. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟ. 2ನೇ ಓಟಕ್ಕೆ ಪ್ರಯತ್ನ. ಅನಗತ್ಯ ರನ್ಔಟ್. 3ಕ್ಕೆ 9 ಹೊಸ ಮುಖಿ ಆಟಗಾರ ಇವಾಗ ಧೀರಜ್ ಎಂಟ್ರಿ. ಓಟಗಳು. ಸ್ಟ್ರೈಕ್ ನಲ್ಲಿ ಧೀರು. ಆಶೀರ್ ಧೀರುಗೆ ಎಷ್ಟಂತ ಚೆಂಡು ನಡುವೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 2 more to go. 2ಕ್ಕೆ 9 2 ಎಸೆತ 9 ಓಟಗಳು ಬೇಕಾಗಿದೆ ಜಯಕ್ಕಾಗಿ. ಬಿರುಸಿನ ಸಿಕ್ಸರ್ಗಳು ಬಂದ್ರೆ ಮಾತ್ರ ಪಂದ್ಯಾಟವನ್ನ ಉಳಿಸಿಕೊಳ್ಳುವಂತ ಅವಕಾಶ. ಕ್ರಿಕೆಟ್ ಅನ್ನೋದು 2 ಎಸೆತ 9 ಓಟಗಳು ಬೇಕಾಗಿದೆ. ತನ್ಮೂಲಕವಾಗಿ ಬೀಸುವಂತ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಕೊಂಚ ಮಟ್ಟಿಗೆ ಪಂದ್ಯದ ಮೇಲೆ ಬೇಗಿ ಹಿಡಿತಾ ಇವಾಗ ಸಿಕ್ಸರ್ ಕದಿಕೆಯ ತಂಡ. ಈಗಾಗಲೇ ನಮ್ಮ ಒಂದು ಟೂರ್ನಮೆಂಟ್ಗೆ ನಮ್ಮನ್ನ ಕೂಡ್ಕೊಳ್ತಾ ಇದ್ದಾರೆ ನಮ್ಮ ಆತ್ಮೀಯರು. ಕ್ರಿಕೆಟ್ ಅನ್ನೋದು ಎಲ್ಲಿದ್ರು ಕೂಡ ಸಂಸ್ಥೆಯ ಎಲ್ಲ ಸದಸ್ಯರೊಂದಿಗೆ ನಾನು ಇರ್ತೇನೆ ಎನ್ನುವಂತ ಒಂದು ಬೆಂಬಲವನ್ನ ಕೊಡುವಂತವರು ನಮ್ಮ ಪ್ರೀತಿಯ ಶ್ರೀಯುತ ಮಿಥುನ್ ರೈ ನಮ್ಮನ್ನ ಕೂಡ್ಕೊಳ್ತಾ ಇದ್ದಾರೆ. ತಮ್ಮನ್ನ ಆತ್ಮೀಯವಾಗಿ ಸಾಗರ್ ಸಾಗ್ ಕ್ರಿಕೆಟರ್ಸ್ ನ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ವಸಂತ್ ಬೆರ್ನಾಡ್ ಕೂಡ ಇದ್ದಾರೆ.